ಮೂರನೇ ಸ್ಥಾನದಿಂದ ಮೊದಲನೇ ಸ್ಥಾನಕ್ಕೆ ಜಂಪ್. ಕಾಂತಾರದ ಬೆರ್ಮೆಗೆ ಸಿಕ್ತು ನಂಬರ್ 1 ಪಟ್ಟ. ಅಖಾಡಕ್ಕಿಳಿದ ರಿಷಬ್ ಶೆಟ್ಟಿ ಸಿಕ್ಕ ಸ್ಥಾನ ಎಷ್ಟು? ಅದ್ಭುತ ನಟನೆ ಮೂಲಕ ಜಗತ್ತಿನಾದ್ಯಂತ ಮೆಚ್ಚುಗೆ ಪಡೆದಿರೋ ಸ್ಟಾರ್ ಅಂದ್ರೆ ಅದು ರಿಷಬ್ ಶೆಟ್ಟಿ. ಸದ್ಯ ರಿಷಬ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದಾರೆ. ಸ್ಯಾಂಡಲ್ವುಡ್ ಮಾತ್ರವಲ್ಲ, ಹೊರ ರಾಜ್ಯಗಳಲ್ಲೂ ರಿಷಬ್ ಶೆಟ್ಟಿ ಹವಾ ಜೋರಾಗಿದೆ. ಇದೆಲ್ಲದರ ಪರಿಣಾಮ ಅವರೀಗ ದೇಶದ ನಂಬರ್ 1 ಜನಪ್ರಿಯ ತಾರೆ ಎನಿಸಿಕೊಂಡಿದ್ದಾರೆ. ಹೌದು, ಇಂಟರ್ನೆಟ್ ಮೂವಿ ಡಾಟಾಬೇಸ್ IMDb ಸಂಸ್ಥೆ ಪ್ರತಿ ವಾರ ಭಾರತದಲ್ಲಿರುವ ಜನಪ್ರಿಯ ಸೆಲೆಬ್ರಿಟಿಗಳು ಯಾರ್ಯಾರು ಎಂಬ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ. ಆ ಲಿಸ್ಟ್ನಲ್ಲಿ ಸೆಲೆಬ್ರಿಟಿಗಳ ಸ್ಥಾನಮಾನಗಳು ಪಾಪ್ಯುಲಾರಿಟಿಯ ಆಧಾರದ ಮೇಲೆ ಚೇಂಜ್ ಆಗ್ತಾ ಇರುತ್ತೆ. ಈಗ ಕಾಂತಾರ ಚಾಪ್ಟರ್ 1 ಸಿನಿಮಾ ದೊಡ್ಡ ಯಶಸ್ಸು ಗಳಿಸಿರೋದ್ರಿಂದ ರಿಷಬ್ ಶೆಟ್ಟಿಗೆ ಪಾಪ್ಯುಲಾರಿಟಿ ಅಧಿಕವಾಗಿದೆ. ಆದ ಕಾರಣ ಅವರೀಗ ಭಾರತದ ನಂಬರ್ 1 ಜನಪ್ರಿಯ ಸೆಲೆಬ್ರಿಟಿ ಎನಿಸಿಕೊಂಡಿದ್ದಾರೆ. ರಿಷಬ್ ಶೆಟ್ಟಿಗೆ ನಂಬರ್ 1 ಸ್ಥಾನ ಮತ್ತು ರುಕ್ಮಿಣಿ ವಸಂತ್ಗೆ 2ನೇ ಸ್ಥಾನವನ್ನ ನೀಡಲಾಗಿದೆ. ಇನ್ನು ಕಳೆದ ವಾರ ರಿಲೀಸ್ ಆದ ಪಟ್ಟಿಯಲ್ಲಿ ರಿಷಬ್ ಶೆಟ್ಟಿ 3ನೇ ಸ್ಥಾನವನ್ನ ಪಡ್ಕೊಂಡಿದ್ರು. ಆದ್ರೆ ಈ ವಾರ ಅವರು ನಂಬರ್ 1 ಪಟ್ಟಕ್ಕೆ ಏರಿದ್ದಾರೆ. 5ನೇ ಸ್ಥಾನದಲ್ಲಿದ್ದ ನಟಿ ರುಕ್ಮಿಣಿ ವಸಂತ್ ಅವರು 2ನೇ ಸ್ಥಾನಕ್ಕೆ ಏರಿದ್ದಾರೆ. ಈ ಮೂಲಕ ಕಾಂತಾರ ಚಾಪ್ಟರ್ 1 ಸಿನಿಮಾ ನಾಯಕ ಮತ್ತು ನಾಯಕಿ ದೇಶದ ಜನಪ್ರಿಯ ತಾರೆಯ ಪಟ್ಟಿಯಲ್ಲಿ ಮೊದಲೆರಡು ಸ್ಥಾನಗಳನ್ನ ಆಕ್ರಮಿಸಿಕೊಂಡಿದ್ದಾರೆ. ಈ ನಡುವೆ ನಟ ಮತ್ತು ನಿರ್ದೇಶಕ ರಕ್ಷಿತ್ ಶೆಟ್ಟಿ ಅವರು ಎಲ್ಲಿಯೂ ಕಾಣಿಸಿಕೊಳ್ತಿಲ್ಲ. ಹೊಸ ಸಿನಿಮಾದ ಅಪ್ಡೇಟ್ ಇಲ್ಲ ಎಂಬ ಕೊರಗು ಅವರ ಫ್ಯಾನ್ಸ್ಗೆ ಇದೆ. ಆದರೆ ರಕ್ಷಿತ್ ಶೆಟ್ಟಿ ಈಗ ದಿಢೀರ್ ಅಂತ ಇಂಟರ್ನೆಟ್ ಮೂವಿ ಡೇಟಾಬೇಸ್ ಸಂಸ್ಥೆ ರಿಲೀಸ್ ಮಾಡುವ ಅತ್ಯಂತ ಜನಪ್ರಿಯ ಭಾರತೀಯ ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ. ಇದು ಫ್ಯಾನ್ಸ್ ಅಚ್ಚರಿಗೆ ಕಾರಣವಾಗಿದೆ. ಕಳೆದ ವಾರ 91ನೇ ಸ್ಥಾನದಲ್ಲಿದ್ದ ರಕ್ಷಿತ್ ಶೆಟ್ಟಿ ಈ ವಾರ 25ನೇ ಸ್ಥಾನಕ್ಕೇರಿದ್ದಾರೆ. ಅವರು NTR, ರಾಜಮೌಳಿ ಅವರನ್ನೆಲ್ಲ ಬೀಟ್ ಮಾಡಿ ಮುಂದೆ ಬಂದಿದ್ದಾರೆ. ಒಟ್ಟಾರೆಯಾಗಿ ಕನ್ನಡದ ನಟರು ದೇಶದೆಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗ್ತಾ ಇರುವುದು ನಮಗೆ ನಿಜಕ್ಕೂ ಹೆಮ್ಮೆಯ ಸಂಗತಿ ಅನ್ನೋದು ನೋ ಡೌಟ್. ವರುಣ್ ಎಂ, ಸ್ಪೀಡ್ ಫಿಲ್ಮಿ ಸುದ್ದಿ, ಬೆಂಗಳೂರು.